ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ನಾನು ಈ ಹಿಂದೆನೇ ಹೇಳಿದ್ದೆ. ಈಗ ಹೊಸದಾಗಿ KN ರಾಜಣ್ಣ ಹೇಳ್ತಾ ಇದ್ದಾರೆ ಅಷ್ಟೇ. ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ ಅಂತ ಅಶೋಕ್ ಅವರು ಪುನರುಚ್ಚಾರ ಮಾಡಿದ್ದಾರೆ. ಗೃಹ ಸಚಿವರು ಮತ್ತು CM ಭೇಟಿ ಮಾಡಿದ್ದು ಯಾಕೆ? ಲಾ ಅಂಡ್ ಆರ್ಡರ್ ಸಮಸ್ಯೆ ಇದ್ರೆ ಹೋಗಬಹುದು. PWD ಸಚಿವರು ಹೇಳ್ತಾರೆ ಕ್ಷಿಪ್ರ ಕ್ರಾಂತಿ ಇಲ್ಲ ಅಂತ, ಕಡಿಮೆ ತೀವ್ರತೆ ಅಂತ ಹೇಳ್ತಾರೆ. ಇದೇನು ಹೊಸದೇನಲ್ಲ ಬಿಡಿ. ಕಳೆದ 2 ವರ್ಷಗಳಿಂದ ಕೂಡ ನಡೀತಾ ಇರುವಂತ ವಿಚಾರಣೆ ಇದು, ಚರ್ಚನೆ. ಬದಲಾವಣೆ ನಡೆಯುತ್ತೆ ಅಂತ ಅಶೋಕ್ ಅವರು ಹೇಳಿದರು. ಅಶೋಕ್ ಅವರು ಮತ್ತೆ CM ಬದಲಾವಣೆಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಇದು ಕೂಡ ಮತ್ತೊಂದು ಹೇಳಿಕೆ. ನಾನು ಅಲ್ಲೇ ಹಿಂದೆನೇ ಹೇಳಿದ್ನಲ್ಲ, ಅಕ್ಟೋಬರಲ್ಲಿ ಹೇಳಿದೆ ನಾನು, ಅರ್ಜೆಂಟ್ ಅಂತಲ್ಲ, ಅದು ಪೀಟಿಗೆ ಶುರುವಾಗೋದು, ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. ನೆನ್ನೆನೂ ಪರಮೇಶ್ವರ್ ಹೋಗಿ ಭೇಟಿಗಳು ಮಾಡಿ ಬಂದಿದ್ದಾರಲ್ಲ, ಏನು ಭೇಟಿ ಇತ್ತಪ್ಪ? ಏನಾನ ಗಲಾಟೆ ಆಗಿದೆಯಾ ಭೇಟಿ? ಹೋಮ್ ಮಿನಿಸ್ಟ್ರು ಏನು ಭೇಟಿ ಮಾಡ್ಬೇಕು CMನ, ಡೆಪ್ಟಿ CMನ? ಏನು ಭೇಟಿ ಮಾಡಬೇಕು? ಏನೋ ಆ ಥರ ಜ್ವಲಂತ ಸಮಸ್ಯೆ ಇದ್ದರೆ ಏನಾದ್ರೆ ಲಾ ಆ್ಯಂಡ್ ಆರ್ಡ್ರ್ ಹೋಗ್ಬೇಕು. ಏನು ಇಲ್ಲಲ್ಲ ಆ ಥರ. ಕೈ ತೊಳ್ಕೊಂಡು ಬಿಟ್ಬಿಟ್ಟವ್ರಲ್ಲ ಪರಮೇಶ್ವರು, ಯಾರು ಏನೇನೋ ಮಾಡ್ಕೊಳ್ಳಿ ಅಂತ. ಮತ್ತು ಏನಕ್ಕೆ ಹೋಗ್ತಾರೆ? ಕ್ಷಿಪ್ರ ಇಲ್ಲ ಅಂದರೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ, PWD ಪವರ್ಫುಲ್ ಮಂತ್ರಿ ಅವರು ಕ್ಷಿಪ್ರ ಇಲ್ಲ, ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕ್ರಾಂತಿ ಅಂತ ಇದೆ. ಈ ಭೂಕಂಪದ್ದು ಇದೆಯಲ್ಲ ಹಂಗೆ 7.5 ಅಂತ ಹೇಳಿ, ಕೆಲವರು 9 ಹೇಳ್ತಾರೆ, 10 ವೈಬ್ರೇಷನ್ ಇದು ಭೂಕಂಪದ್ದು ತೀವ್ರತೆ. ಹಂಗೆ ಅವರು ಕಡಿಮೆ ತೀವ್ರತೆ ಅಂತ ಹೇಳಿದ್ದಾರೆ, ರಾಜಣ್ಣವರು ಜಾಸ್ತಿ ತೀವ್ರತೆ ಅಂತ ಹೇಳಿದ್ದಾರೆ. ತೀವ್ರತೆ ಅಂತೂ ಇದೆ, ಒಪ್ಕೊಂಡಿದ್ದೆ. ತೀವ್ರತೆ ಅಂತೂ ಇದೆ, ಒಪ್ಕೊಂಡಂಗೆ ಆಯ್ತಲ್ಲ. ಅದನ್ನು ಯಾರು ನಿರಾಕರಿಸ್ತಾ ಇಲ್ಲಲ್ಲ. DK ಶಿವಕುಮಾರು ನಿರಾಕರಿಸ್ತಾ ಇಲ್ಲ, ಯಾರು ನಿರಾಕರಿಸ್ತಾ ಇಲ್ಲ, ಅವ್ರನ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಇದೇನು ಇವತ್ತಿಂದ ನಾನೇ ಹೊಸದಾಗಿ ಏನಾನ ಹೇಳಿದ್ರೆ ಅದು ವಿಶೇಷ ಆಗ್ಬೋದು. ಇದು ಕಳೆದ 2 ವರ್ಷದಿಂದ ನಡೀತಾ ಇರೋವಂಥ ವಿಚಾರ. ಬದಲಾವಣೆಯ ನಡೆಯುತ್ತೆ ಅನ್ನೋದು 2 ವರ್ಷದಿಂದ ಚರ್ಚೆ ನಡೀತಾ ಇದೆ. ಈಗ ಅದು ಅಂತಿಮ ತೆರೆ ಬೀಳುವಂಥ ಕಾಲ ಅದಕ್ಕೋಸ್ಕರ ಸ್ವಲ್ಪ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ನಾನು ಅಲ್ಲೇ ಹಿಂದೆನೇ ಹೇಳಿದ್ನಲ್ಲ, ಅಕ್ಟೋಬರಲ್ಲಿ ಹೇಳಿದೆ ನಾನು, ಅರ್ಜೆಂಟ್ ಅಂತಲ್ಲ. ನೋಡಿ, ಅಶೋಕ್ ಅವರು ಪದೇ ಸೆಪ್ಟೆಂಬರ್ ಅನ್ನುವಂಥ 1 ತಿಂಗಳನ್ನ ಇಟ್ಕೊಂಡು 2 ತಿಂಗಳಿಂದ ಕೂಡ ಅವರು ಇದೇ ಹೇಳಿಕೆಯನ್ನು ಕೊಡ್ತಾ ಇರೋದು. ಸೆಪ್ಟೆಂಬರಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ, ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತ. ರಾಜಣ್ಣ ಅವರು ಕೊಟ್ಟಂತ ಹೇಳಿಕೆಯನ್ನ ಮತ್ತೆ ಪುನರುಚ್ಚಾರ ಮಾಡುವುದರ ಮೂಲಕ ಈಗಲೂ ಕೂಡ ಅಶೋಕ್ ಅವರು ಅದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಅವ್ರನ್ನ ಹೋಮ್ ಮಿನಿಸ್ಟರ್ ಯಾಕೆ ಭೇಟಿ ಆದ್ರು ಅಂತ ಇಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ. ಅಂದ್ರೆ ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಒದ್ದು ಅಧಿಕಾರವನ್ನ ಕಿತ್ಕೊಳ್ಬೇಕು ಅಂತ ಭವಿಷ್ಯ ನುಡಿತಾ ಇದ್ದಾರೆ. ಒಂದು ರೀತಿ ಪ್ರವೋಕ್ ಮಾಡುವಂತೆ ಕಾಣಿಸ್ತಾ ಇದೆ ಪದೇ DCM DK ಶಿವಕುಮಾರ್ ಅವರಿಗೆ ಅಶೋಕ್ ಅವರು ಒದ್ದು ಅಧಿಕಾರ ಕಿತ್ಕೊಳ್ಳಿ ಅಂತೇಳಿ ಪದೇ ಹೇಳ್ತಾ ಇರೋದು. ಅಧಿವೇಶನದ ಸಂದರ್ಭದಲ್ಲೂ ಕೂಡ ಇದೇ ಮಾತನ್ನ ಹೇಳಿದ್ರು ಅಶೋಕ್ ಅವರು. ಈಗಲೂ ಅದೇ ಮಾತು ಹೇಳ್ತಾ ಇದ್ದಾರೆ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ಬದಲಾವಣೆಗಳಾಗುತ್ತೆ, ಕಡಿಮೆ ಬದಲಾವಣೆ ಅಲ್ಲ, ಜಾಸ್ತಿನೇ ಬದಲಾವಣೆ ಆಗುತ್ತೆ ಅಂತ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು ತೀವ್ರವಾಗೇನು ಬದಲಾವಣೆ ಆಗಲ್ಲ, ಕಡಿಮೆ ಆಗುತ್ತೆ ಅಂತ. ಬಟ್ ಆ ಹೇಳಿಕೆಯನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಶೋಕ್ ಅವರು, ಬಹಳಷ್ಟು ಬದಲಾವಣೆ ಆಗುತ್ತೆ ಅಂತೇಳಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ, ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸ್ವಾಮಿ, ಈಗಾಗಲೇ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತ ಒಂದಷ್ಟು ಬದಲಾವಣೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ, ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ. ಬಟ್ ಅಶೋಕ್ ಅವರಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂತ ನಾಯಕರಿಗೆ ಗೊತ್ತಿಲ್ಲದೆ ಇರುವಂತ ವಿಚಾರಗಳು ಗೊತ್ತಾಗ್ತಾ ಇದೆಯಾ? DCM DK ಶಿವಕುಮಾರ್ ಅವರು ಒದ್ದು ಅಧಿಕಾರ ಕಿತ್ಕೊಳ್ಬೇಕು ಅಂತಾರೆ. ಮತ್ತೊಂದು ಕಡೆ ಸೆಪ್ಟೆಂಬರ್ನಲ್ಲಿ ಬಹಳ ಬದಲಾವಣೆಗಳಾಗುತ್ತೆ, ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಅಶೋಕ್ ಅವರು ಸುಮ್ಮನೆ ಹೇಳ್ತಾ ಇರೋದಾ? ನಿಜಕ್ಕೂ ಅಂತ ಬದಲಾವಣೆಗಳು ಏನಾದರೂ ಆಗುತ್ತೆ ಅನ್ನೋದ್ರ ಬಗ್ಗೆ ಸುಳಿವು ಸಿಕ್ಕಿದೆಯಾ ಅವರಿಗೆ? ಸೌಖ್ಯ ವಿಪಕ್ಷ ನಾಯಕ ಅಶೋಕ್ ಅವರ ಭವಿಷ್ಯದ ನುಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಸರ್ಕಾರ ಬದಲಾವಣೆ ಆಗುತ್ತೆ ಎಂಬ ಹೇಳಿಕೆ ಏನು ಕೊಡ್ತಾ ಇದ್ದು, ಅದಕ್ಕೆ ಧ್ವನಿಗೂಡಿಸ್ತದಂತೆ ಕಾಂಗ್ರೆಸ್ ಸಚಿವರಾದಂಥ KN ರಾಜಣ್ಣ ಅವರ ಒಂದು ಹೇಳಿಕೆ
ಸಾಕಷ್ಟು ತಾಳೆ ಆಗ್ತಾ ಇರೋಂಥದ್ದು. ಅಂದರೆ ಕ್ಷಿಪ್ರ ಕ್ರಾಂತಿ ಆಗುತ್ತೆ, ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಬದಲಾವಣೆ ಆಗುತ್ತೆ ಅನ್ನೋದು ಸಚಿವ ರಾಜಣ್ಣನವರು ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ಅಚ್ಚರಿಯನ್ನು ಉಂಟು ಮಾಡಿದ್ದಾರೆ. ಆ ಅಚ್ಚರಿಗೆ ಸಂಬಂಧಪಟ್ಟಂತೆ ಅಶೋಕ್ ಅವರ ಒಂದು ಹೇಳಿಕೆ ಎಲ್ಲೋ ಒಂದು ಕಡೆ ತಾಳೆ ಆಗ್ತಾ ಇದೆ ಅನ್ನೋದು ಈಗ ಸದ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ಅಂದರೆ CM ಬದಲಾವಣೆ ಆಗುತ್ತಾ ಅಥವಾ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ, ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಎಂಬ ವಿಚಾರ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ರೆ, ಇನ್ನು ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿದಂಥ ವಿಚಾರ CM ಬದಲಾವಣೆ ಆಗ್ತಾರೆ, ಆದರೆ ಸಾಕಷ್ಟು ಬದಲಾವಣೆ ಆಗುತ್ತೆ. CM DK ಶಿವಕುಮಾರ್ ಅವರು ಆ CM ಸ್ಥಾನವನ್ನು ಕಿತ್ಕೋಬೇಕಾದ್ರೆ ಅದನ್ನು ಶಕ್ತಿ ಪ್ರದರ್ಶನ ಮಾಡೋಕೆ ಕಿತ್ಕೋಬೇಕು, ಅವ್ರಿಗೆ ಯಾವುದೇ ರೀತಿಯಾಗಿ ಈಸಿಯಾಗಿ ಆ ಸ್ಥಾನ ಸಿಗೋದಿಲ್ಲ ಅನ್ನೋದು ಮತ್ತೊಮ್ಮೆ ಸ್ಪಷ್ಟನೆ ಮಾಡ್ತಾ ಇರೋಂಥದ್ದು. ಒಂದು ಕಡೆ ಅಶೋಕ್ ಅವರು ಹೇಳ್ತಾ ಇದ್ರು, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರು, ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಈಗ ಸಚಿವ ರಾಜಣ್ಣನವರು ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಕೂಡ ಅದನ್ನೇ ಹೇಳಿದ್ದಾರೆ. ಅಂದರೆ ಬದಲಾವಣೆ ಮುನ್ಸೂಚನೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ ನಾಯಕರೇ ಬದಲಾವಣೆ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈಗ ವಿಪಕ್ಷ ನಾಯಕರಿಗೆ ಪ್ರಮುಖವಾದ ಒಂದು ಅಸ್ತ್ರ ಸಿಕ್ಕಿದಂತಾಗ್ತದೆ. ಅಂದರೆ ಸೆಪ್ಟೆಂಬರ್ನಲ್ಲಿ ಆಗೋದು ನಿಜ, ಅದು ಯಾವ ವಿಚಾರಕ್ಕೆ CM ಬದಲಾವಣೆ ಆಗುತ್ತಾ ಅಥವಾ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಅನ್ನೋದು ಒಂದು ಚರ್ಚೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ರೆ, BJP ನಾಯಕರು ಹೇಳ್ತಾ ಇರೋದು CM ಬದಲಾವಣೆ ಆಗುತ್ತೆ, ದೊಡ್ಡದಾದ ಒಂದು ಬದಲಾವಣೆ ಆಗೋದು ಸಹಜ ಅಂತ. ಅದಕ್ಕೆ ಧ್ವನಿಗೂಡಿಸುವಂತೆ ಮತ್ತೊಬ್ಬರು ಮಾಜಿ ಸಚಿವರಾದಂಥ ಶ್ರೀರಾಮುಲು ಕೂಡ ಹೇಳ್ತಾ ಇರೋದು, ದಸರಾ ಸಮಯದಲ್ಲಿ ನಾವು ಸರ್ಕಾರ ಬೀಳುತ್ತೆ, 2018ರಲ್ಲೂ ಅವರ ಸರ್ಕಾರವನ್ನು ಕಾಂಗ್ರೆಸ್ನವರೇ ಬೀಳಿಸಿದ್ರು, ಹಾಗೆ ಈಗ ಮತ್ತೆ ಅದೇ ಒಂದು ದಾರಿ ಹಿಡಿಯುತ್ತೆ ಅನ್ನೋದು ಒಂದು ಭವಿಷ್ಯ ನುಡಿದಿರೋಂಥದ್ದು. ಎಲ್ಲೋ ಈ ಹೇಳಿಕೆಗಳು ಅಂದರೆ ನಾಯಕರ ಹೇಳಿಕೆ, ಒಂದು ಕಡೆ ವಿಪಕ್ಷ ನಾಯಕರ ಹೇಳಿಕೆ, ಮತ್ತೊಂದು ಕಾಂಗ್ರೆಸ್ ಪಕ್ಷದ ಸಚಿವರ ಒಂದು ಹೇಳಿಕೆಗಳು ಸೆಪ್ಟೆಂಬರ್ನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತಾ, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ.